ಸರಳ ಮತ್ತು ದೈವ ಭಕ್ತಿಗೆ ಮತ್ತೊಂದು ಹೆಸರು ಚೆನ್ನಮ್ಮ. ಯಾವಾಗಲೂ ಸರಳವಾಗಿಡ್ತಾ ಇದ್ದರು. ದೇವೇಗೌಡರ ಕುಟುಂಬದ ದೊಡ್ಡ ಶಕ್ತಿ ಅಂದರೆ ಅದು ಚೆನ್ನಮ್ಮ ಅವರು. ಪತಿ ಪ್ರಧಾನಿಯಾದರೂ ಕೂಡ ಆಡಂಬರದ ಜೀವನ ಮಾಡಲಿಲ್ಲ ಚೆನ್ನಮ್ಮ. ಕೊರಳಲ್ಲಿ ಒಂದು ತಾಳಿ ಸರ, ಕಿವಿಯಲ್ಲಿ ಪುಟಾಣಿ ಓಲೆಗೆ ಮಾತ್ರ ಆ ಮಹಾತಾಯಿ ಸೀಮಿತವಾಗಿದ್ದರು. ಎಂದಿಗೂ ಒಡವೆಗಳನ್ನು ಹಾಕದಂತಹ ಚೆನ್ನಮ್ಮ ನಗುಮುಖವೇ ಚೆನ್ನಮ್ಮರಿಗೆ ಆಭರಣವಾಗಿತ್ತು. ಉಡುಗೆ ತೊಡುಗೆ, ಮಾತಿನ ಶೈಲಿ ಎಲ್ಲವೂ ಕೂಡ ಸರಳ, ಅತ್ಯಂತ ಸಾಮಾನ್ಯ. ಬೆಂಗಳೂರಿನಲ್ಲಿದ್ದರೂ ಕೂಡ ಹಳ್ಳಿಯ ಮಹಿಳೆಯಂತೆ ಚೆನ್ನಮ್ಮ ಜೀವನವನ್ನು ನಡೆಸ್ತಾ ಇದ್ದರು. ಆಗಲೇ ಹೇಳ್ತಾ ಇದ್ದೆ, ಮಾಜಿ ಪ್ರಧಾನಿಗಳ ಧರ್ಮಪತ್ನಿಯಾದರೂ ಕೂಡ ಈ ಕಡೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದಾರೆ. ಮುಖ್ಯಮಂತ್ರಿ ಆದಾಗಲೂ ಕೂಡ ಶಿ ಈಸ್ ಅ ಮದರ್ ಆಫ್ ಸಿ ಎಮ್ ಅಲ್ವಾ. ಮುಖ್ಯಮಂತ್ರಿ ಆಗಿದ್ದರೂ ಕೂಡ, ಅವರ ತಾಯಿಯಾಗಿದ್ದರೂ ಕೂಡ ವೈಭವದ ಬದುಕನ್ನು, ಆಡಂಬರದ ಬದುಕನ್ನು ಯಾವತ್ತೂ ಕೂಡ ಮಹಾತಾಯಿ ನಡೆಸಲಿಲ್ಲ. ಕೊರಳಲ್ಲಿ ಒಂದು ತಾಳಿ ಸರ, ಜೊತೆಗೆ ಕಿವಿಯಲ್ಲಿ ಪುಟಾಣಿ ಓಲೆಗಳು, ಸರಳವಾಗಿ ಬಟ್ಟೆ, ಸೀರೆ, ಇಷ್ಟು ಮಾತ್ರ ಅವರ ಔಟ್ಫಿಟ್ಗಳು, ಅವರ ಬಟ್ಟೆ. ವೈಭವದ ಜೀವನವನ್ನು, ಆಡಂಬರದ ಬದುಕನ್ನು ಯಾವತ್ತೂ ಕೂಡ ನಡೆಸಲಿಲ್ಲ. ಸೊ ಅಂತಹ ಸರಳ ಜೀವಿ, ಅಹಮ್ಮಿಲ್ಲದಂತಹ ಜೀವಿ ಈಗ ಚಿರನಿದ್ರೆಗೆ ಜಾರಿದ್ದಾರೆ ಚೆನ್ನಮ್ಮ. ಯಾವಾಗಲೂ ನಗ್ತಾ ಇದ್ದರು. ಅತ್ಯಂತ ದೈವಭಕ್ತರು. ಎಲ್ಲ ತೀರ್ಥಕ್ಷೇತ್ರಗಳಿಗೂ ಕೂಡ ದೇವೇಗೌಡರ ಜೊತೆಗೆ, ಇತ್ತೀಚೆಗಷ್ಟೇ ಕುಂಭಮೇಳಕ್ಕೂ ಕೂಡ ದೇವೇಗೌಡರ ಜೊತೆ ಚೆನ್ನಮ್ಮ ಅವರು ಹೋಗಿ ಬಂದಿದ್ದಾರೆ. ಹರಿದ್ವಾರಕ್ಕೆ ಹೋಗಿ ಬಂದಿದ್ದಾರೆ. ಬದರಿ ಯಾತ್ರೆ ಮಾಡಿ ಬಂದಿದ್ದಾರೆ. ಯಾವ ತೀರ್ಥಕ್ಷೇತ್ರಗಳಿಗೆ ಅವರು ದೇವೇಗೌಡರನ್ನ ಕರ್ಕೊಂಡು ಹೋಗಿಲ್ಲ. ಎಲ್ಲ ತೀರ್ಥಕ್ಷೇತ್ರಗಳಿಗೂ ಕೂಡ ದೇವೇಗೌಡರನ್ನ ಕರ್ಕೊಂಡು ಹೋಗಿದ್ದಾರೆ. ತಿರುಪತಿ ತಿಮ್ಮಪ್ಪನ ದರ್ಶನವಂತರೂ ಅದೆಷ್ಟು ಬಾರಿ ಗೌಡರ ಕೈ ಹಿಡಿದು ಆ ಮಹಾತಾಯಿ ಮಾಡಿದಾರೋ ಅದು ಲೆಕ್ಕಕ್ಕಿಲ್ಲ. ಈಗ ಅಲ್ಲಾಗಿರಬಹುದು, ಬೇರೆ ಬೇರೆ ತೀರ್ಥಕ್ಷೇತ್ರಗಳು, ಒಂದಲ್ಲ ಎರಡಲ್ಲ, ಹೇಳ್ತಾ ಹೋದರೆ ದೊಡ್ಡ ಪಟ್ಟಿ ಇದೆ. ಅಷ್ಟು ದೈವಭಕ್ತರು. ಇನ್ನು ಮನೆಯಲ್ಲಿ ನಿರಂತರವಾಗಿ ಆಗಾಗ ವಿವಿಧ ಹೋಮಗಳಾಗಿರಬಹುದು, ಸತ್ಯನಾರಾಯಣ ಪೂಜೆಗಳಾಗಿರ್ಬೋದು, ಬೇರೆ ಬೇರೆ ವೃತ್ತಗಳಾಗಿರ್ಬೋದು, ಅದನ್ನೆಲ್ಲವನ್ನೂ ಕೂಡ ಗಂಡನ ಅಭಿವೃದ್ಧಿಗಾಗಿ, ರಾಜಕೀಯ ಬೆಳವಣಿಗೆಗಾಗಿ, ಉತ್ತಮ ಆರೋಗ್ಯಕ್ಕಾಗಿ, ಮಕ್ಕಳ ಅಭಿವೃದ್ಧಿಗಾಗಿ, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು, ಇಡೀ ಕುಟುಂಬಸ್ಥರ ಅಭಿವೃದ್ಧಿಗಾಗಿ, ಅವರ ಆತ್ಮೀಯರ ಏಳಿಗೆಗಾಗಿ ಮಾಡಿಸಿದಂತಹ ಕೀರ್ತಿ ಅದು ಚೆನ್ನಮ್ಮರಿಗೆ ಸಿಗುತ್ತೆ. ಅನೇಕ ಜನ ಈಗ ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದರು. ಬಸವರಾಜ ಹೊರಟ್ಟಿ ಇರ್ಬೋದು, ಗೋಪಾಲಯ್ಯ ಅವರು ಇರ್ಬೋದು, ಕಾಶಂಪುರ ಇರ್ಬೋದು, ಇವರೆಲ್ಲರೂ ಹೇಳೋದೇನು ಅಂತಂದರೆ, ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ತಾಯಿ ಮನೆಗೆ ಯಾರೇ ಬರಲಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತನೇ ಬರಲಿ ಅಥವಾ ದೊಡ್ಡ ಪ್ರಮಾಣದ ನಾಯಕನೇ ಬರಲಿ, ಯಾರೇ ಬಂದರೂ ಕೂಡ ಅವರನ್ನು ಖಾಲಿ ಹೊಟ್ಟೆಯಲ್ಲಿ ವಾಪಸ್ ಕಳಿಸ್ತಾ ಇರಲಿಲ್ಲ. ಯಾವಾಗಲೂ ಅವರಿಗೆ ಹೊಟ್ಟೆ ತುಂಬ ಊಟಕ್ಕೆ ಹಾಕಿ, ಅವರನ್ನು ಸಂತೃಪ್ತಿ ಪಡಿಸಿ, ಅವರಿಗೆ ಒಂದು ಆತಿಥ್ಯವನ್ನು ನೀಡಿ, ಆಮೇಲೆ ಅವರ ಕೆಲಸವನ್ನು ಮುಗಿಸ್ಕೊಂಡು ಕಳಿಸ್ತಾ ಇದ್ದರು. ಯಾರನ್ನೂ ಕೂಡ ಖಾಲಿ ಹೊಟ್ಟೆಯಲ್ಲಿ ಹೋಗೋಕ್ಕೂ ಬಿಡ್ತಾ ಇರಲಿಲ್ಲ ಚೆನ್ನಮ್ಮ ಅನ್ನುವಂತಹ ಮಾಹಿತಿಯನ್ನು ದೂರವಾಣಿ ಸಂಪರ್ಕದಲ್ಲಿ ಅಶ್ವವೇಗ ನ್ಯೂಸ್ ಜೊತೆ ಮಾತಾಡಿದ ಅನೇಕ ಜನ ನಾಯಕರು ಕೊಟ್ಟಿದ್ದಾರೆ. ಆಡಂಬರದ ಬದುಕನ್ನು ಯಾವತ್ತೂ ಕೂಡ ಚೆನ್ನಮ್ಮ ಮಾಡಲಿಲ್ಲ. ಪ್ರಾಯಶಃ ದೇವೇಗೌಡರಿಗೆ ಇವತ್ತು ಈ ಪ್ರಮಾಣದಲ್ಲಿ ದೈವಭಕ್ತಿ ಏನಾದರೂ ಇದೆ ಅಂತಂದರೆ ಅದು ಚೆನ್ನಮ್ಮರಿಂದ ಬಂದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಏಕೆಂತಂದರೆ ಅಷ್ಟು ದೈವಭಕ್ತರಾಗಿದ್ದರು ಚೆನ್ನಮ್ಮ ಅವರು. ಕುಮಾರಸ್ವಾಮಿಯವರಿಗಾಗಲಿ, ರೇವಣ್ಣ ಅವರಿಗಾಗಲಿ, ಇಬ್ಬರಿಗೂ ಭೇದ ಭಾವ ಮಾಡ್ತಾ ಇರಲಿಲ್ಲ ಚೆನ್ನಮ್ಮ ಅಂತ ಆಗ ತಾನೇ ನಾಯಕರು ಬಸವರಾಜ ಹೊರಟ್ಟಿಯವರಾಗಿರ್ಬೋದು ಅಥವಾ ಕಾಶಂಪುರ್ ಹೇಳಿದರು. 30 ವರ್ಷಗಳಿಂದ ನಾವು ಅವರು ನೋಡ್ಕೊಂಡು ಬರ್ತಾ ಇದ್ದೀವಿ. ಮಕ್ಕಳು ಅಂತಂದರೆ ಅಚ್ಚುಮೆಚ್ಚು, ಮೊಮ್ಮಕ್ಕಳು ಅಂದರೆ ಅಚ್ಚುಮೆಚ್ಚು ಹೇಳಿದ್ರು. ರಾಜಕೀಯ ಭಾಳ ಮಾತಾಡ್ತಾ ಇರಲಿಲ್ಲ. ಯಾವಾಗೋ ಒಮ್ಮೆ ರಾಜಕೀಯದ ವಿಚಾರಗಳನ್ನು ನಮ್ಮ ಮುಂದಕ್ಕೆ ಮಾತಾಡ್ತಾ ಇದ್ದರು. ಬಿಟ್ಟರೆ ನಾವೇನಾದರೂ ಅವ್ರ ಮನೆಗೆ ಹೋದಾಗ, JDS ನಾಯಕರು ಹೇಳಿದ್ದಿದ್ದು, ನಾವೇನಾದರೂ ಅವ್ರ ಮನೆಗೆ ಹೋದಾಗ ನಿನ್ನ ಹೆಂಡತಿ ಏನು ಮಾಡ್ತಿದ್ದಾಳೆ, ನಿನ್ನ ಮಕ್ಕಳು ಏನು ಮಾಡ್ತಿದ್ದಾರೆ, ಏನು ಓದ್ತಿದ್ದಾರೆ, ಏನು ಎತ್ತ ಅಂತ ನಮ್ಮ ಸಂಸಾರದ ವಿಚಾರಗಳನ್ನು, ನಮ್ಮ ಮಕ್ಕಳಿನ ಓದಿನ ವಿದ್ಯಾಭ್ಯಾಸದ ವಿಚಾರವನ್ನು ಕೇಳ್ತಾ ಇದ್ದರು. ಬಿಟ್ಟರೆ ಯಾವತ್ತೂ ಕೂಡ ಯಾರೊಂದಿಗೂ ಕೂಡ ರಾಜಕೀಯದ ವಿಚಾರಗಳನ್ನು JDS ಶಾಸಕರಾಗಿರುವಂತಹ ಸಮೃದ್ಧಿ ಮಂಜುನಾಥ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ಎಷ್ಟು ಗಂಟೆಗೆ ಗೊತ್ತಾಯಿತು ನಿಮಗೆ ವಿಷಯ, ಚೆನ್ನಮ್ಮ ಅವರ ಅಗಲಿಕೆ ವಿಷಯ?
ಆಕ್ಚುಲಿ ನಾನು 1:30ಗೆ 12:45 1 ಹಾಸ್ಪಿಟ್ಲಿಗೆ ಹೋಗಿದ್ದೆ. ನಂಗೆ ಸಿಂಗಲ್ ಅವಕಾಶ ಮಾಡ್ಕೊಟ್ಟು ಒಳಗಡೆ ಹೋಗ್ಲಿಕ್ಕೆ. ಉಸಿರಾಟಕ್ಕೆ ತುಂಬಾ ತೊಂದರೆ ಬೀಳ್ತಾ ಇದ್ರು. ವೆಂಟಿಲೇಟರ್ ಉಸಿರಾಟಕ್ಕೆ ತುಂಬಾ ಬಾಡಿ ಶೇಕ್ ಆಗ್ತಾ ಇತ್ತು. ನಾನು ಡಾಕ್ಟರ್ ಕೇಳಿದ್ರೆ ಏನ್ ಕಿತ್ತು ಶೇಕ್ ಆಗ್ತಾ ಅಂತ ಕೇಳಿದೆ. ಇಲ್ಲ ಸರ್ ಕಷ್ಟ ಬೀಳ್ತಾವ್ರೆ ಅಂತ. ಆಚೆ ಬಂದು ಅಣ್ಣ ಹತ್ರ ಮಾತಾಡಿದೆ, ಇಲ್ಲ ಅಣ್ಣ ಉಸಿರಾಟ ತುಂಬಾ ತೊಂದರೆ ಬಿಡ್ತಾವ್ರೆ ಅಂತ. ಬಟ್ ಅದಾಗಿದ್ದೊಂದು 30 ನಿಮಿಷಕ್ಕೆ ಹೃದಯಾಘಾತ ಆಗಿದೆ. ನಿನ್ನೆ ಮೊನ್ನೆ ಹೆಂಗಿತ್ತು ಸರ್ ಸಿಚುವೇಶನ್? ನನ್ನ ಮನೆ ಬಗ್ಗೆ ನನಗೆ ಬರೀ ನಿಮ್ ಟಿವಿಲಿ ನೋಡಿದ್ದು ಅಷ್ಟೇ, ಬಟ್ ಲೈವ್ ನಾನು ನೋಡಿರ್ಲಿಲ್ಲ. ಬಟ್ ಆದ್ರೂ 3 ಸರಿ ಕೊರೋನಾ, ಎಲ್ಲ ಕೊರೋನಾ ಟೈಮಲ್ಲಿ 3 ವರ್ಷನ ಕೊರೋನಾ ಬಂತಲ್ಲ ಅವ್ರಿಗೆ, ಆ ಒಂದು ಎಫೆಕ್ಟ್ ಈ ಮಟ್ಟಿಗೆ ಬಂದಿದೆ. ಬಟ್ ಆ ತಾಯಿ ಎಲ್ಲೇದ್ರೂ ಕೂಡ ಶಾಂತಿಯುತವಾಗಿ ಇರ್ತಾಳೆ ಅಂತ ಒಂದು ನಂಬಿಕೆ ನಮ್ಗಿದೆ. ಇಡೀ ಕುಟುಂಬಕ್ಕೆ ಅಮ್ಮನ ಶಕ್ತಿ ಇದೆಯಲ್ಲ ಅಪಾರವಾಗಿದೆ. ಎಷ್ಟು ವರ್ಷದ ದೇವತೆನ ನಾನು ಕಂಡಿಲ್ಲ ಸರ್. ನಾನು ಅಂತ ದೇವತೆನ ಕಂಡಿಲ್ಲ, ಕಂಡೋಕ್ಕೂ ಆಗಲ್ಲ ಸರ್. ನಾನು ಹೇಳ್ತೀನಿ. ಎಷ್ಟು ವರ್ಷದ ಪರಿಚಯ ಸರ್ ನಿಮ್ಗೆ ಚೆನ್ನಮ್ಮ ಅವರಿಗೆ? ನನಗೆ ನನ್ ಜೆಡಿಎಸ್ ಬಂದಾಗಿಂದನು ಪ್ರತಿ ಸಾರಿ ಮನೆಗೆ ಹೋದ್ರು ಕೂಡ ನಾನು ಕಾಲ್ ಮಾಡಿ ಬರ್ತಾ ಇದ್ದೆ. ನಾನು ಸೋತಾಗ ಕೂರಿಸ್ಕೊಂಡು ಕಾಫಿ ಕೊಟ್ಟು ಒಂದ್ ಮಾತು ಹೇಳಿದ್ರು ದೇವೇಗೌಡರು ಮುಂದೆ, ನೀನ್ ಸೋತಿರೋದು ಬರೀ 1000 ಓಟಿಂದ ತಗೊಂಡು ತೆಗಿಡ್ಬೇಡ, ಮುಂದೆ ಗೆಲ್ತೀಯ, ದೊಡ್ಡ ಮಟ್ಟಕ್ಕೊಂದು ಆಶೀರ್ವಾದ ನಿಮ್ಗೆ ಸಿಗುತ್ತೆ, ತಾಯಿ ಹೆಸರು ಸಿಗುತ್ತೆ ಅಂತ ಕೂಡ ಹೇಳಿದ್ರು. ಬಟ್ ಆದ್ರೂ ಸರ್, ಬಟ್ ಅವ್ರಿಬ್ರು ಕೂತಾಗ ಸರ್ ನೋಡಕ್ ಎಷ್ಟು ಚಂದ ಕಾಣಿಸ್ತಿತ್ತು ಅಂದ್ರೆ, ಈ ಕಾಲದ ದಂಪತಿಗಳಿಗೆ ಅವ್ರು ಆದರ್ಶವಾಗಿದ್ರು ಸರ್. ಎಲ್ರು ದೇವೇಗೌಡರು ಮನೆ ಬರೋ ತನಕ ಅವ್ರು ಊಟ ಮಾಡ್ತಿರ್ಲಿಲ್ಲ, ಅವ್ರಿಗೆ ಬಿಸಿ ಬಡಿಸಿ ಮತ್ತೆ ಊಟ ಮಾಡ್ತಿದ್ರು. ಆತರ ಸಂಪ್ರದಾಯ ಎಲ್ಲಿದೆ ಸರ್ ಈಗ? ಹೌದಾ? ಸೀರಿಯಸ್ಲಿ ಸರ್, ಎಲ್ಲಿದೆ ಸರ್? ಅವರೊಂದು ಇದು ಆಶೀರ್ವಾದ ಇದು ಸರ್. ನನಗೊಂದು ಲಾಸ್ಟ್ ಇದ್ರಲ್ಲಿ ದೇವಸ್ಥಾನದಲ್ಲಿ ಅಭಿಷೇಕ ನಡೀತಿದೆ ಸರ್. ನಾನು ಅಭಿಷೇಕ ಭಾಗಿಯಾಗಿದೆ ಸರ್. 6 ಜನ ಮಕ್ಕಳು, 6 ಜನ ಹೆಂಡತಿರ್ದು, 6 ಜನ ಮೊಮ್ಮಕ್ಕಳದು ಸಮೇತವಾಗಿ ಇದು ಹೇಳ್ತಿದ್ರು. ಏನಕ್ಕೆ ದೇವ್ರ ಪ್ರದರ್ಶನಕ್ಕೆ ಹೇಳ್ತಿದ್ರು. ಸೊಸೆಂದ್ರದ್ದು, ಮೊಮ್ಮಕ್ಕಳದು ಹೆಸರು ಹೇಳ್ತಿದ್ರು ಸರ್. ಹೌದಾ? ಇದು ಮಿರಾಕಲ್. ಆನೆಸ್ಟ್ಲಿ ಒಂದ್ಸಲ ನನ್ನ ಮಗನ ಹೆಸರು ಮರಿತೀನಿ ನಾನು. ನನ್ಗೇನ್ ಸರ್ ಇದು ಅರ್ಥನೇ ಆಗ್ತಲ್ಲ. ಆ ದೈವ ಶಕ್ತಿ, ಆ ಒಂದು ಭಕ್ತಿ ಮಕ್ಕಳಿಗೆಲ್ಲ ಬಂದ ಆಯಮ್ಮೆಯಿಂದ. ಪ್ರತಿ ಸಾರಿ ಕುಮಾರ ನಾಮಿನೇಷನ್ ಹಾಕ್ಬೇಕಾದ್ರೆ ರೇವಣ್ಣ ಹೋಗಿ ಅಂತ ಕಾಲಕ್ಕೆ ಮಕ್ಕಿ ಹೋಗೋ ಸಂಪ್ರದಾಯ ಎಲ್ಲಿ ಸರ್ ಇದೆ? ಅರ್ಥ ಆಗ್ತಲ್ಲ ಈಗ. ಅಂದ್ರೆ ಸಾಮಾನ್ಯವಾಗಿ ಇಬ್ರು ದಂಪತಿಗಳು ಒಟ್ಟಿಗೆ ಕೂತಾಗ ಅವರಿಬ್ಬರ ಮಧ್ಯೆ ಮಾತುಕತೆ ಹೆಂಗಿಡ್ತಾ ಇತ್ತು ಮಂಜುನಾಥ್ ಅವರೇ? ಸರ್ ಅದು ನೋಡಕ್ಕಲ್ಲ ಸರ್, ಅದು ಕಣ್ಣೆ ನಮ್ಗೆ ನಮ್ ದೃಷ್ಟಿ ಬೀಳ್ತೇವೆ ಸರ್. ಆಕ್ಚುಲಿ ಅಷ್ಟು ಚೆನ್ನಾಗಿ ಇರ್ತೇವೆ ಸರ್. ನಮ್ದೊಂದು ಭಯ ಏನಂದ್ರೆ ಮಧ್ಯಾಹ್ನದಿಂದ ಎಲ್ಲಿ ದೇವೇಗೌಡರು ಕುಗ್ಬಿಡ್ತಾರ ಅನ್ನೋ ಭಯ ಆಗ್ತಿತ್ತು ಸರ್. ನೀವಿಲ್ಲ ಎಂತಂತೂ ಸಂದರ್ಭ ನಾವು ಕುಗ್ಗಿಲ್ಲ. ಈ ಸಂದರ್ಭದಲ್ಲಿ ಹೆಂಗ್ ಕುಗ್ಬಿಡ್ತಾರ ಭಯ ಆಗ್ತದೆ. ಬಟ್ ಆ ಕುಟುಂಬಕ್ಕೆ ಆ ರಾಜರಾಜೇಶ್ವರಿ ತಾಯಿ ಬರೆಸೋಂತ ಶಕ್ತಿ ಕೊಡ್ಲಿ, ಇದು ಮಾತ್ರ ಹೇಳ್ಬಲ್ಲೆ ಸರ್. ಅಂದ್ರೆ ನೀವು ದೇವೇಗೌಡರನ್ನ ಮಾತಾಡಿಸಿದ್ರಾ ಸರ್? ನಾನು ಲಾಸ್ಟ್ MLC ಎಲೆಕ್ಷನ್ ಆದ್ಮೇಲೆ ಮಾತಾಡ್ಸಿದ್ದು. ಬಟ್ ಈಗ ಮಾತಾಡ್ತಕ್ಕಂಥ ಶಕ್ತಿ ನಮಗಿಲ್ಲ ಸರ್. ನಾಳೆ ಹೋಗ್ತಿಲ್ಲ ಸರ್, ಫುಲ್ ಡೇ ಅಲ್ಲೇ ಇರ್ತೀವಿ. ಅಂದ್ರೆ ಅಷ್ಟು ಹಚ್ಕೊಂಡಿದ್ದಾರೆ ದೇವೇಗೌಡರು ಚೆನ್ನಮ್ಮ ಅವ್ರನ್ನ ಅಂತ ಸರ್? ನಾನು 100 ಬಾರಿ ಇಲ್ಲ ಸರ್, 1000 ಬಾರಿ ನನ್ನ ಹೆಂಡತಿಗೆ ಹೇಳಿ ಮಾತಾಡಿದ್ದೀನಿ ಸರ್. ಅಟ್ಯಾಚ್ಮೆಂಟ್ ಇದೆಯಲ್ಲ, ಗಂಡ ಮತ್ತೆ ಹೆಂಡತಿ ಅಟ್ಯಾಚ್ಮೆಂಟ್ ಸರ್, ಇಸ್ ಮಿರಾಕಲ್. ಮಿರಾಕಲ್. ಓಕೆ, ಮಂಜುನಾಥ್ ಅವರೇ ಬರ್ತಾ ಇದ್ದೀರಾ ನೀವು ಬೆಂಗಳೂರು ಹತ್ರ? ಬಂದು ನೋಡ್ಕೊಂಡು ಬಂದು ಮತ್ತೆ ಮನೆಗೆ ಬಂದೆ ಸರ್. ಈಗ ಮತ್ತೆ ಬರ್ತೇನೆ ಸರ್. ಅಂದ್ರೆ ಈಗ ದೇವೇಗೌಡರ ದಾಂಪತ್ಯದಿಂದ ಈಗಿನ ಯುವತೆ ಏನ್ ಕಲಿಬೇಕು, ಯುವಜನ ಏನ್ ಕಲಿಬೇಕು, ಯುವ ದಂಪತಿಗಳು ಏನ್ ಕಲಿಬೇಕು ಅಂತ? ಸರ್ ನಮ್ದು ಶಾರ್ಟ್ ಮೆಮೊರಿ ಸರ್, ಮರ್ತೋಗ್ತಾ ಇದೀವಲ್ಲ. ನೆನ್ನೆ ದಿವಸ ಬರ್ತಾ ಇಲ್ಲ ಗುರುತು. ಬಟ್ ಇವತ್ತು ಅವ್ರದ್ದು ಇದೆಯಲ್ಲ ಸರ್, ಆದರ್ಶ ಕಲಿಬೇಕು ಸರ್ ನಾವು. ಗಂಡ ಹೆಂಡತಿ ಹಿಂಗಿರ್ಬೇಕು ಅನ್ನೋದನ್ನ ಶ್ರೀಮತಿ ಚೆನ್ನಮ್ಮ ದೇವೇಗೌಡ ನೋಡಿ ಕಲಿಬೇಕು ಸರ್ ನಾವು, ಇನ್ಕ್ಲೂಡಿಂಗ್ ಮೀ, ನಾನ್ ಕೂಡ ಸರ್. ಎಷ್ಟೋ ಸರಿ ಟೆನ್ಷನ್ ಅಂತ ಬಂದಾಗ ಮನೆಯಲ್ಲಿ ಹೆಂಡತಿ ಮೇಲೆ ಬೀಳೋದು. ಬಟ್ ಆದ್ರೂ ಅಮ್ಮ ಹಿಂಗ್ ಮೇಂಟೈನ್ ಮಾಡ್ತಿದ್ರಿ ಸರ್. ಅಯ್ಯೊಬ್ಬ ಮಕ್ಕಳನ್ನ ಮೊಮ್ಮಕ್ಕಳನ್ನ ಏನ್ ಸರ್ ಅದು ಅರ್ಥನೇ ಆಗ್ಬೇಕು. ಬಸವರಾಜ್ ಹೊರಟ್ಟಿ ಅವರು ಮಾತಾಡ್ತಿದ್ರು ಮಂಜುನಾಥ್ ಅವರೇ. ಅವ್ರು ಹೇಳ್ತಾ ಇದ್ರು ನಿರಂತರವಾಗಿ ಆ ತಾಯಿ ಅನ್ನಪೂರ್ಣೇಶ್ವರಿ ನಮ್ಮಮ್ಮನೇ ನೆನಪಾಗ್ತಿದ್ರು ನಂಗೆ. ಯಾವಾಗ ಹೋದ್ರು ಖಾಲಿ ಹೊಟ್ಟೆಯಲ್ಲಿ ನಮ್ಮನ್ನು ಕಳಿಸ್ತಾ ಇರಲಿಲ್ಲ, ಊಟಕ್ಕೆ ಹಾಕಿ ಕಳಿಸೋದು ಅಂತ. ನಾನು 2-3 ಸರಿ ಕಿಚನ್ ಕೂರಿಸ್ಕೊಂಡು ಕಾಫಿ ಕುಡಿಸ್ಕೊಂಡು. ಹೌದಾ? ನನಗೆ ಅದು ನನ್ನ ತಾಯಿ ಇಲ್ಲ ಸರ್, ಬಟ್ ತಾಯಿ ನಂಬ್ಕೊ ಬರ್ತಾರೆ. ಬಟ್ ನಮ್ ಜೆಡಿಎಸ್ ಪಕ್ಷ ತಾಯಿ ಕಳ್ಕೊಂಡ್ವಿ ಅಂತ ಅನ್ಕೊಂತೀವಿ. ಜೆಡಿಎಸ್ ಪಕ್ಷ ತಾಯಿ ಕಳ್ಕೊಂಡ್ವಿ ಅಂತ ಹೇಳ್ತೀವಿ. ಧನ್ಯವಾದಗಳು ಮಂಜುನಾಥ್ ಅವರೇ, ಅಶ್ವೇಗ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ದೇವೇಗೌಡರು ಮತ್ತು ಚೆನ್ನಮ್ಮ ಈಗಿನ ಯುವ ದಂಪತಿಗಳಿಗೆ
ಮಾದರಿ ಅನ್ನುವಂತಹ ಮಾತನ್ನು ಸಮೃದ್ಧಿ ಮಂಜುನಾಥ್ ಅವರು ಹೇಳ್ತಾ ಇದ್ರು. ಸಮೃದ್ಧಿ ಮಂಜುನಾಥರು JDSನ ಶಾಸಕರು, ಬಹಳ ಆತ್ಮೀಯರು ದೇವೇಗೌಡರ ಕುಟುಂಬಕ್ಕೆ. ಅವರೇ ಸ್ವತಃ ಈಗ ಹೇಳಿದರು, ಯಾವತ್ತೂ ಕೂಡ ಅಪ್ಪಿತಪ್ಪಿನೂ ದೇವೇಗೌಡರು ಬರೋಕ್ಕಿಂತ ಮುಂಚೆ ಚೆನ್ನಮ್ಮ ಊಟ ಮಾಡಿದ್ದಿಲ್ಲ, ದೇವೇಗೌಡರು ಬಂದ ಮೇಲೇ ಊಟವನ್ನು ಮಾಡ್ತಾ ಇದ್ರು ಅಂತ.